ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒಂದು ಸ್ಫೋಟಕ ಬಾಂಬ್ ಸಿಡಿಸಿದ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಡಿರುವ ಮಾತು, ರೇವಣ್ಣ ಹತ್ಯೆಗೆ ಸಂಚು ನಡೆದಿತ್ತ. ಹತ್ಯೆ ಸಂಚಿನ ಬಗ್ಗೆ ರೇವಣ್ಣ ಅವರು ಬಾಯ್ಬಿಟ್ಟ ಅಸಲಿ ಸತ್ಯ ಏನು ಹೇಳಿದ್ದಾರೆ ರೇವಣ್ಣ? ಹಾಸನದಲ್ಲಿ ಎಚ್ ಡಿ ರೇವಣ್ಣ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಹತ್ಯೆ ಸಂಚಿನ ಬಗ್ಗೆ ರೇವಣ್ಣ ಬಾಯ್ಬಿಟ್ಟ ಅಸಲಿ ಸತ್ಯ ಏನು? ನನ್ನನ್ನ ಟಾರ್ಗೆಟ್ ಮಾಡಿ ಕೊಲೆಗೂ ಸಂಚು ನಡೆದಿದೆ ಎಂದಿದ್ದಾರೆ ಎಚ್ ಡಿ ರೇವಣ್ಣ. ನನ್ನನ್ನ ಮುಗಿಸುವ ಎಲ್ಲ ಪ್ರಯತ್ನ ನಡೀತಾ ಇದೆ. ನನ್ನ ಮುಗಿಸೋದಕ್ಕೆ ಯಾರು ದುಡ್ಡು ಕೊಡ್ತಾರೆ ಅನ್ನೋದು ಕೂಡ ಗೊತ್ತಿದೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ನನ್ನ ವಿರುದ್ಧದ ಷಡ್ಯಂತ್ರಕ್ಕೆ ನಾನು ಹೆದರಲ್ಲ ಅಂದಿದ್ದಾರೆ ರೇವಣ್ಣ. ನಮ್ಮ ಪಕ್ಷದ ಮುಖಂಡ ಕೃಷ್ಣೇಗೌಡ ಅವರನ್ನ ಹತ್ಯೆ ಮಾಡಿದ್ರು. ಕೃಷ್ಣೇಗೌಡ ಹತ್ಯೆಗೂ ಮುನ್ನ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಅಂದಿದ್ದಾರೆ ರೇವಣ್ಣ. ನನ್ನ ಹತ್ಯೆಗೆ 1 ವಾರ ನನ್ನ ಚಲನವಲನ ಮೇಲೆ ಕಣ್ಣಿಟ್ಟಿದ್ರು. ನನ್ನ ಮೇಲೆ ದಾಳಿ ಮಾಡೋದಕ್ಕಾಗದೇ ಇದ್ದಾಗ ನನ್ನ ಆಪ್ತರ ಮೇಲೆ ದಾಳಿಯಾಗಿದೆ ಎನ್ನುವ ಆತಂಕಕಾರಿ ವಿಚಾರವನ್ನ ಹೊರಹಾಕಿದ್ದಾರೆ ಎಚ್ ಡಿ ರೇವಣ್ಣ. ಪಕ್ಷದ ಮುಖಂಡ ಕೃಷ್ಣೇಗೌಡ ಅವರನ್ನ ಹತ್ಯೆ ಮಾಡೋದಕ್ಕೂ ಮುನ್ನ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಎನ್ನುವ ಸ್ಫೋಟಕ ಹೇಳಿಕೆ ರೇವಣ್ಣ ಅವರಿಂದ. ಆತಂಕಕಾರಿ ವಿಚಾರ ಹೊರಹಾಕಿದ್ದಾರೆ. ತಮ್ಮ ಹತ್ಯೆಗೆ 1 ವಾರಗಳಿಂದ ತಮ್ಮ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು ದಾಳಿಕೋರರು ಅಂತ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಒಳಗೆ ಬೇಜಾರು ಮಾಡ್ತೀವಿ. ಒಂದು ನಮ್ಮ ಪಕ್ಷದ ಮುಖಂಡ ತೀರೋದು ಹಾಡಲ್ಲೇ ಹೊಡೆದಾಕಿರೋ ನೋಡ್ರಿ. ಅವತ್ತು 1 ವಾರ ನನ್ನ ಮತ್ತೆ ಅಶೋಕ್ ನಾರಾಯಣನ್ನ ನನ್ನ ನೇಮ್ ಇಟ್ಟಿದ್ದು. ನನ್ನ ಆಗಲ್ಲ ಅಂದ್ಮೇಲೆ ಅಶೋಕ್ ನಾರಾಯಣ ಕಾರಣ ಹಾಕಿ ಅದು ಬೇರೆಯವ್ರು ಇಲ್ಲರಲ್ಲ. ಅವರಿನ್ನೂ 2 ಜನ ಸಿಕ್ಕೇ ಇಲ್ಲ. ಕೆಲವರು ಅದಾದಮೇಲೆ ಹೇಳ್ತೀನಿ, ಕೆಲವರು ನನ್ನನ್ನು ಮುಗಿಸ್ಬೇಕು ಅನ್ನೋ ಇದರಲ್ಲೆಲ್ಲ ನಡೀತಾ ಇತ್ತು. ಯಾರ್ಯಾರು ದುಡ್ಡು ಕೊಡ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ. ಕಳೆದ 4 ವರ್ಷದಿಂದ ಇದಕ್ಕೆಲ್ಲ ಹೆದರಿಕೆತೀನೇನ್ರಿ. ಇಂಥ ಬ್ಲ್ಯಾಕ್ ಮೇಲ್ಗೆಲ್ಲ ಹೆದರಿಕೆಳೋದಾದ್ರೆ ನನ್ನ ಜೀವನದಲ್ಲೇ ಅದ್ಯಾವ ಒಂದು ಹಾಸ್ಯ ಪರಿಸ್ಥಿತಿ ಹೇಳ್ರಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅದೇನ್ ಮಾಡಿದೀನಿ ಹೇಳಿ? ಜಿಲ್ಲೆ ಒಳಗೆ ಜನಸಾಮಾನ್ಯರಿಗೆ ಇದಾಗುವಂಥದ್ದು ಏನ್ ಮಾಡಿದೀನಿ ಹೇಳಿ? ಅದು ಅದನ್ನ ಇದಕ್ಕೆ ನಾನು ಆ ಥರ ಅದು ಅವು ಮಾತಾಡೋದಕ್ಕೆ ನಾನು ಆ ಲೆವೆಲ್ಗೆ ಇಳಿಯೋಕ್ಕಾಗುತ್ತೇನ್ರಿ? ನೋಡ್ರಿ, ನಂಬಾಯಿನ ಪದ ಬಳಸ್ತೀರಾ? ಈ ಜಿಲ್ಲೆ ಒಳಗೆ ಬೇಜಾರು ಮಾಡ್ತೀವಿ. ಒಂದು ನಮ್ಮ ಪಕ್ಷದ ಮುಖಂಡ ತೀರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.